ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಮಾತನಾಡ್ತಾ ಇರುವ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಮುದ್ರ ಕಂಠದಿಂದ ಹೊರಬಂದ ಒಂದು ಪ್ರೇರಣಾದಾಯಕವಾದಂಥ ಗೀತೆಯ ಕುರಿತು. ಆ ಒಂದು ಗೀತೆಯಲ್ಲಿ ಅವರ ಸುಪುತ್ರರಾದ ಶಿವರಾಜ್ ಕುಮಾರ್ ಅವರು ನಟನೆ ಮಾಡಿದ್ದಾರೆ. ಇದು ಒಂದು ಸುಂದರ ಸುಮಧುರ ಗೀತೆ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ಗೆಳೆಯ ಅಂತಕ್ಕಂಥ ಈ ಒಂದು ಗೀತೆ ಇಷ್ಟು ಪ್ರೇರಣಾದಾಯಕವಾಗಿದೆ ಅಂತಂದರೆ ಅದನ್ನೊಂದು ಸತೆ ನಾವು ಕೇಳಿದಾಗ ಎಷ್ಟೇ ನಮಗೆ ದುಮ್ಮಾನಗಳಿರಲಿ, ಎಷ್ಟೇ ನಮಗೆ ಟೆನ್ಷನ್ಗಳಿರಲಿ, ಎಷ್ಟೇ ನಮಗೆ ನಮ್ಮ ಸಾಧನೆಗಳಿಗೆ ಅಡೆತಡೆಗಳಿರಲಿ, ಆ ಒಂದು ಗೀತೆಯನ್ನು ಕೇಳಿದಾಗ ನಮಗೆ ಒಂದು ಪ್ರೇರಣೆಯನ್ನು ಉಂಟು ಮಾಡತಕ್ಕಂಥ ಗೀತೆ ಈ ಒಂದು ಗೀತೆಯಾಗಿದೆ. ಶಿವರಾಜ್ ಕುಮಾರ್ ಅವರು ಒಂದು ಕಷ್ಟದಲ್ಲಿರ್ತಾರೆ, ಅವರು ಒಂದು ಸಾಧನೆ ಮಾಡೋಕ್ಕೆ ಅಡ್ಡಿ ಆಗಿರ್ತದೆ. ಆ ಸಂದರ್ಭದಲ್ಲಿ ಅವರು ಈ ಒಂದು ಗೀತೆಯನ್ನು ಈ ಒಂದು ಚಲನಚಿತ್ರದಲ್ಲಿದೆ. ಯಾರಿಗಿಲ್ಲ ನೋವು, ಯಾರಿಗಿಲ್ಲ ಸಂಕಷ್ಟ, ಯಾರಿಗಿಲ್ಲ ಅಡೆತಡೆಗಳು, ಈ ಎಲ್ಲ ಅಡೆತಡೆಗಳನ್ನು ದಾಟಬೇಕಾದ್ರೆ ಏನು ಬೇಕು ಅಂತಕ್ಕಂಥದ್ದನ್ನು ಈ ಗೀತೆಯಲ್ಲಿ ಹೇಳಿದ್ದಾರೆ. ನಿನ್ನ ಆತ್ಮಬಲ, ನಿನ್ನ ಶಕ್ತಿ, ಬಾರೋ ಬಾರೋ ರಾಜ ಅಂತಕ್ಕಂಥ ಪದ. ಈ ಪ್ರತಿಯೊಬ್ಬ ಮನುಷ್ಯನಲ್ಲಿ ತನ್ನೊಳಗೆ ಆತ್ಮಬಲ ಇದೆ, ತನ್ನೊಳಗೆ ಆತ್ಮಶಕ್ತಿ ಇದೆ. ಆ ಆತ್ಮಶಕ್ತಿಯನ್ನು ನಾವು ಗುರುತಿಸಿಕೊಂಡಾಗ ನಮ್ಮ ಸಾಧನೆಗೆ ಯಾವುದೂ ಅಡ್ಡಿ ಆತಂಕಗಳು ಬರೋದಿಲ್ಲ. ಮತ್ತು ನಮಗೆ ನಾವೇ ರಾಜ ಮಹಾರಾಜ, ನನ್ನಲ್ಲಿ ಆ ಸಾಮರ್ಥ್ಯ ಇದೆ ಅಂತಕ್ಕಂಥ ನಮ್ಮೊಳಗಿರುವ ಆತ್ಮಬಲವನ್ನು ನಾವು ಹೆಚ್ಚಿಸಿಕೊಂಡಾಗ ಮಾತ್ರ ಒಂದು ಸಾಧನೆಯ ಪಥದಲ್ಲಿ ಸಾಗೋಕ್ಕೆ ಸಾಧ್ಯ ಇದೆ. ನನ್ನ ಕಡೆಯಿಂದ ಅದು ಆ ಒಂದು ಸಾಧನೆ ಮಾಡೋಕ್ಕಾಗೋದಿಲ್ಲ, ಮುಗೀತು, ನನ್ನ ವಯಸ್ಸಾಯಿತು, ನಾನು ಪರೀಕ್ಷೆಯಲ್ಲಿ ಪಾಸಾಗೋಕ್ಕಾಗಲ್ಲ, ನಾನು CT ಓದೋಕ್ಕಾಗಲ್ಲ, ನನ್ನ ನೆನಪಿನ ಶಕ್ತಿ ಇಲ್ಲ, ಹೀಗೆ ಇನ್ನಿಷ್ಟು ನಮ್ಮ ಬಗ್ಗೆ ನಮಗೆ ಕೀಳಿರಿಮೆ ಭಾವನೆಯನ್ನು ಮೂಡಿಸ್ಕೊಳ್ಳೋದ್ರಿಂದ ನಮ್ಮ ಸಾಧನೆಯನ್ನು ತಟ್ಟವನ್ನು ಸೇರೋಕ್ಕೆ ಸಾಧ್ಯ ಆಗೋದಿಲ್ಲ. ಜೀವನದಲ್ಲಿ ಕಷ್ಟ ನೋವುಗಳು ಎಲ್ಲವೂ ಇದೆ. ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಆತ್ಮಬಲ. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು ಸಮುದ್ರ ಕಂಠದಲ್ಲಿ ಬಂದಿರತಕ್ಕಂಥ ಒಂದು ಈ ಗೀತೆ ಇಷ್ಟು ಪರಿಣಾಮಕಾರಿಯಾಗಿ ಒಬ್ಬ ವ್ಯಕ್ತಿಯನ್ನು ಬದಲಾವಣೆ ಮಾಡ್ತಿದೆ ಅಂದರೆ ಅದು ಅಷ್ಟೊಂದು ಸಾಮಾನ್ಯವಾದ ಗೀತೆಯಲ್ಲ. ಆ ಗೀತೆಯನ್ನು ನೀವು ದುಃಖದಲ್ಲಿರುವಾಗ, ನಿಮ್ಮ ಸಾಧನೆ ಇನ್ನೇನು ನನಗೆ ಸಾಧನೆ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಕೂತ್ಕೊಂಡು ಒಂದು ಸತೆ ಆ ಒಂದು ಗೀತೆಯನ್ನು ಕೇಳಿದ್ದೆ ಆದರೆ ನೀವು ಮತ್ತೆ ಚುಲುಮೆ ಅಂತ ಎದ್ದು ನೀವು ಒಂದು ಸಾಧನೆಯ ಪಥದಲ್ಲಿ ಹೋಗೋಕ್ಕೆ ಇದು ಒಂದು ಮಾರ್ಗದರ್ಶಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ನನ್ನ ಆಪ್ತ ಸಮಾಲೋಚನೆಯಲ್ಲಿ ಹೇಳೋದಾದರೆ ಇದು ಒಂದು ನೆಗೆಟಿವ್ ಥಾಟ್ಸನ್ನು ಪಾಸಿಟಿವ್ ಥಾಟ್ಸನ್ನಾಗಿ ಪರಿವರ್ತನೆ ಮಾಡೋದು. ನೆಗೆಟಿವ್ ಥಾಟ್ಸ್, ನಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ಗಳನ್ನು ಬಿಟ್ಟು ಪಾಸಿಟಿವ್ ಥಾಟ್ಸ್ಗಳಲ್ಲಿ ಕಡೆ ನಾವು ಪಾಸಿಟಿವ್ ಗೀತೆಯನ್ನು ಕೇಳಿದಾಗ ಗೀತೆಯಲ್ಲಿರ್ತಕ್ಕಂಥ ಧನಾತ್ಮಕ ವಿಚಾರ ಸಂಪೂರ್ಣವಾಗಿ ಆ ಗೀತೆ ಧನಾತ್ಮಕವಾಗಿದೆ, ನಮ್ಮ ಆತ್ಮಬಲವನ್ನು ಹೆಚ್ಚಿಸುವಂಥ ಗೀತೆಯಾಗಿದೆ. ಆ ಗೀತೆಯನ್ನು ನೀವು ಎಲ್ಲರೂ ಕೇಳಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ 100 ಕಷ್ಟಗಳಿವೆ. ಆ 100 ಕಷ್ಟಗಳಿಗೆ ಒಂದೇ ಉತ್ತರ ನಮ್ಮ ಆತ್ಮಬಲ. ಈ ಜಗತ್ತು ರಣರಂಗ ಅಂತ ಹೇಳಿದ್ದಾರೆ. ಇದು ಕೇವಲ ಒಂದೇ ವಿಷಯಕ್ಕೆ ಸಂಬಂಧಿಸಿದ್ದಲ್ಲ. ಪ್ರತಿಯೊಂದು ಹಂತದಲ್ಲಿಯೂ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಮ್ಮ ಜೀವನದಲ್ಲಿ ಅಡೆತಡೆಗಳು ಬಂದೇ ಬರ್ತವೆ. ಆ ಅಡೆತಡೆಗಳನ್ನು ದಾಟಿ ನಾವು ಮುಂದೆ ಹೋದಾಗ ಮಾತ್ರ ಸಾಧಕರಾಗೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಒಂದು ಗೀತೆಯನ್ನು ನೀವು ಎಲ್ಲಿ ನಿಮ್ಮ ಒಂದು ಸ್ಟಿಕ್ ಆನ್ ಆಗ್ತೀರಿ, ಎಲ್ಲಿ ನೀವು ಇನ್ನು ನನ್ನ ಕಡೆ ಆಗೋದಿಲ್ಲ ಅಂತಕ್ಕಂಥ ಭಾವನೆ ಯಾರಲ್ಲಿ ಬಂದಿದೆಯೋ ಅವರು ಈ ಸರಿ ಈ ಗೀತೆಯನ್ನು ಕೇಳಿದ್ದೆ ಆದರೆ ನಿಮ್ಮ ಮನಸ್ಸು ಸಾಧನೆಯತ್ತ ಹೋಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಂಥ ಒಂದು ಸುಮಧುರ ಗೀತೆಯನ್ನು ಕೊಡಮಾಡಿದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾವು ಕೋಟಿ ಕೋಟಿ ವಂದನೆಗಳನ್ನು ಹೇಳೋಣ. ಇದು ಇವತ್ತಿಗೂ ಈ ಗೀತೆ ಯಾಕೆ ಇಷ್ಟು ಜನ ಕೇಳ್ತಾ ಇದ್ದಾರೆ ಅಂದರೆ ಆ ಗೀತೆಯಲ್ಲಿರ್ತಕ್ಕಂಥ ತಿರುಳು, ಆ ಗೀತೆಯಲ್ಲಿರ್ತಕ್ಕಂಥ ಭಾವನಾತ್ಮಕ ವಿಚಾರ, ಆ ಗೀತೆಯಲ್ಲಿರ್ತಕ್ಕಂಥ ಧನಾತ್ಮಕ ವಿಚಾರಕ್ಕಾಗಿಯೇ ಇಷ್ಟೊಂದು ಜನ ಇನ್ನೂ ಆದರೂ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ದಾರೆ. ಅವರ ಕಂಠವನ್ನು ನಾವು ನೆನಪಿಸ್ಕೊಳ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣ ಅವರ ಕಂಠ ಮತ್ತು ಆ ಗೀತೆಯಲ್ಲಿರ್ತಕ್ಕಂಥ ತಿರುಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಗೀತೆಯನ್ನು ಇಂಥ ಅನೇಕ ವಿಚಾರಗಳಿರುವ ಗೀತೆಗಳು ಹಾಗೂ ಧನಾತ್ಮಕ ವಿಚಾರಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಆವಾಗ ಅಪ್ಡೇಟ್ ಮಾಡ್ತಾನೆ ಇರ್ತೇನೆ. ಅದಕ್ಕೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ದಯವಿಟ್ಟು ಹೆಚ್ಚಿನ ಜನರಿಗೆ ತಲುಪುವಂಥ ಕಾರ್ಯ ನೀವು ಮಾಡಿರಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು.